ಇವತ್ತು ಸದನದ ಒಳಗೆ ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಿಸುವ ವಿಷಯಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳರ ಮಾತಾಡಿದ್ರು. ಪರಿಹಾರಕ್ಕೆ ದುಡ್ಡು ಎಲ್ಲಿಂದ ತರ್ತೀರಿ? ಎಕರೆಗೆ 40 ಲಕ್ಷ ಅಂತ ಹಿಡ್ಕೊಂಡ್ರು 70,000 ಕೋಟಿ ಬೇಕಾಗುತ್ತೆ ಅಂತ. ಅದಕ್ಕೆ ನೀರಾವರಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿಗಳು ನಾನಷ್ಟು ಹಣ ಕೊಡೋದಕ್ಕೆ ತಯಾರಿಲ್ಲ ಅಂದ್ರು. 10 ಲಕ್ಷ ಭೂಮಿ ಬೆಲೆ ಇದ್ರೆ 10 ಕೋಟಿ ರೂಪಾಯಿ ಮಾಡಿದ್ದಾರೆ, ನಾನಷ್ಟು ಹಣ ಕೊಡೋದಕ್ಕೆ ತಯಾರಿಲ್ಲ ಅಂತ. ಇದು ರೈತರು ಕೋರ್ಟಿಗೆ ಮಾಡಿದ ಅಪಮಾನ ಅಂತ ಬಸನಗೌಡ ಪಾಟೀಲ್ ಯತ್ನಾಳರು ಸಭಾತ್ಯಾಗ ಮಾಡಿದರು. ಕೇಳಿಸ್ಕೊಳ್ಳಿ. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ನಮ್ಮ ದೇಶದ 2ನೇ ದೊಡ್ಡ ನೀರಾವರಿ ಯೋಜನೆ. ಇವತ್ತು ನಮ್ಮ 1964ರಿಂದ ಸುಮಾರು 6 ದಶಕಗಳ ಕಾಲ ಈ ನೀರಾವರಿ ಯೋಜನೆ ಪೂರ್ತಿ ಆಗ್ತಾ ಇಲ್ಲ. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದಿನ ಪ್ರಧಾನಮಂತ್ರಿಗಳು ಶಿಲಾನ್ಯಾಸ ಮಾಡುವಾಗ ಮೊದಲ ಹಂತ ಮತ್ತು 2ನೇ ಹಂತ, ಮೊದಲ ಹಂತದಲ್ಲಿ 119 TMC, 2ನೇ ಹಂತದಲ್ಲಿ 54 TMC ಒಟ್ಟು ಬಳಕೆ ಮಾಡಿಕೊಂಡು 173 TMC ಬಳಕೆ ಮಾಡ್ಕೊಳ್ಳಿಕ್ಕೆ 120 ಕೋಟಿ ಮಾತ್ರ ಅವಾಗ ಖರ್ಚಾಗ್ತಿತ್ತು. ಅಧ್ಯಕ್ಷರೇ, ಇವತ್ತು 60 ವರ್ಷಗಳಲ್ಲಿ ಕೇವಲ ಹಂತ 1, 3, 1 ಮತ್ತು 2 ಈ 2 ಹಂತ. ಹಿರಿಯ ಶಾಸಕರಂತ ಬಸವಗೌಡ ಪಾಟೀಲ್ ಯತ್ನಾಳ್ರವರು ನಮ್ಮ ಸರ್ಕಾರದ ಬಹಳ ದೂರದೃಷ್ಟಿಯ ಯೋಜನೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಹುಶಃ ನಮ್ಮ ಸರ್ಕಾರ ನಾವು ಬಂದ ಮೇಲೆ ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಈ ತೀರ್ಮಾನ ನಾವೇನು ತೆಗೆದುಕೊಂಡಿದ್ದೇವೆ, ಬಹುಶಃ ಯಾರೂ ಇಂಥ ಧೈರ್ಯ ಮಾಡಿರಲಿಲ್ಲ. ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಎಲ್ಲ ಶಾಸಕರನ್ನು ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಹಿಂದೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಏನಾಗಿತ್ತು ಅದನ್ನು ಮಾರ್ಪಾಟ್ ಮಾಡಿ ಇದನ್ನು ಈ ರೂಪಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.